ನಮಸ್ತೆ ಬಂಧುಗಳೇ, ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಹುಚ್ಚನ್ನು ಅಮೇರಿಕ ಅದು ಹೆಂಗೆ ತಡ್ಕೊಂತಿದೆಯೋ ಗೊತ್ತಿಲ್ಲ ರೀ. ನಮ್ಮಲ್ಲೂ ಒಂದು ಹುಚ್ಚ ಐತೆ, ಪುಣ್ಯಕ್ಕೆ ಅದಕ್ಕೆ ಅಧಿಕಾರ ಇಲ್ಲ. ಆದರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅಮೇರಿಕಾದಲ್ಲಿ ಆ ಹುಚ್ಚನಿಗೆ ಅಧಿಕಾರ ಬೇರೆ ಇದೆ, ರಾಷ್ಟ್ರಾಧ್ಯಕ್ಷ ಬೇರೆ. ದಿನಕ್ಕೆ ಒಂದೊಂದು ಮಾತು, ಅದೇನು ಮಾತಾಡ್ತಾನೋ, ಅದೇನು ಹೇಳ್ತಾನೋ, ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ದಿನಕ್ಕೊಂದೊಂದು ಅವತಾರಗಳು. ಈ ಟ್ರಂಪ್ನ ಹುಚ್ಚಾಟಗಳು ಅಂತನೂ ಕೇವಲ ಅಮೇರಿಕನ್ನರಿಗಷ್ಟೇ ತಲೆನೋವು ತಂದಿಲ್ಲ, ಇಡೀ ಜಗತ್ತಿಗೆ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಬರೀ ತಲೆನೋವಲ್ಲ, ಒಂಥರ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾನೆ ಈ ಅಮೇರಿಕದ ಅಧ್ಯಕ್ಷ ಪುಣ್ಯಾತ್ಮ. ಭಾರತ ಪಾಕಿಸ್ತಾನದ ಏನು ಸಮರ ನಡೀತು, ಆಪರೇಷನ್ ಸಿಂಧೂರ, ಆ ಟೈಮಲ್ಲೂ ಕೂಡ ಬಫೂನ್ ಆಗಿದ್ದು ಈ ಟ್ರಂಪ್. ನಾನೇ ಯುದ್ಧ ನಿಲ್ಲಿಸ್ಬಿಟ್ಟೆ ಅಂತೇಳಿ ಭಾರತ ಕೇರೆ ಮಾಡಲಿಲ್ಲ. ಯಾವ ಮೂರನೇ ವ್ಯಕ್ತಿ ಪ್ರವೇಶನೇ ಇಲ್ಲ ಅಂದ್ಬಿಡ್ತು. ಇನ್ನು ತಾರೀಫ್ ವಿಚಾರದಲ್ಲೂ ಕೂಡ ಬೇರೆ ಬೇರೆ ದೇಶಕ್ಕೆಲ್ಲ ತಾರೀಫ್ ಹಾಕ್ಬಿಟ್ಟು ಎದುರಿಸ್ತೀನಿ ಅಂತ ಹೇಳಿದ್ದು, ಭಾರತಕ್ಕೂ ತಾರೀಫ್ ಹಾಕ್ತೀನಿ ಅಂತ ಎದುರಿಸಿ ಸ್ವಲ್ಪ ದಿವಸಕ್ಕೆ ಬಾಲ ಮುಗಿಸ್ಕೊಂಡ್ರು ಬೆಕ್ಕಿನ ಥರ ಕುಂಕಿ ಅಂದ್ಕೊಂಡು ತಾರೀಫೆಲ್ಲ ಕಡಿಮೆ ಮಾಡಿ, ಇಲ್ಲ ಭಾರತ ನಮಗೆ ಅತ್ಯಾಪ್ತರಾದ ರಾಷ್ಟ್ರ, ಭಾರತ ಬೇಕೇ ಬೇಕು ನಮ್ಮ ಡೆವಲಪ್ಮೆಂಟ್ಗೆ ಅಂತೇಳಿ ಹೊಸ ರಾಗ ಆಡಿದ್ದು, ಮತ್ತೆ ಜಗತ್ತಿನ ಮುಂದೆ ಒಂಥರ ನಗೆಪಾಟ್ಲಾಗಿದ್ದು. ಇನ್ನು ಬಿಡಿ, ಈ ಇರಾನ್ ವಾರಲ್ಲಂತೂ ಏನೇನೋ ಆವೇಶದ ಮಾತುಗಳಿಗೆ, ಅಬ್ರದ ಮಾತುಗಳಿಗೆ ಇರಾನ್ ಸೊಪ್ಪು ಹಾಕಲಿಲ್ಲ. ಒಂದು ರೀತಿ ಮಗ್ಲು ಮುರಿತು ಅಂತಲೇ ಹೇಳ್ಬೋದು ಇರಾನ್. ಅಮೇರಿಕದ ಮಗ್ಲು ಮುರಿತು. ಇಲ್ಲ ಅಂತ ಹೇಳಿದ್ರೆ ಈ ವೀರಾವೇಶವನ್ನು ಮಾತಾಡ್ತಿದ್ದಂಥ ಟ್ರಂಪು ಸೀಸ್ಫೈರ್ ಮೇಲೆ ಸೀಸ್ಫೈರು ಮಾತುಕತೆಗೆಲ್ಲ ಕರೆದಿದ್ದು, ಇವೆಲ್ಲವನ್ನು ನೋಡಿದ್ರೆ ಅಮೇರಿಕಾಗೇನು ಕಡಿಮೆ ಡ್ಯಾಮೇಜ್ ಆಗಿಲ್ಲ ಯುದ್ಧದಲ್ಲಿ. ಒಂದು ಕಡೆಗೆ ಅಲ್ಲಿನ ಜನಗಳು ಕೂಡ ಈ ಹುಚ್ಚಾಟಕ್ಕೆ ರೋಸತ್ತೋಗ್ಬಿಟ್ಟಿದ್ದಾರೆ. ಯಾವತ್ತು ಈ ವ್ಯಕ್ತಿನ ಒಂದು ಆಚೆ ಕಡೆ ಓಡಿಸ್ತೀವಿ ಅಂತೇಳಿ ಜನ ಕಾಯ್ತಾ ಇದ್ದಾರೆ. ಅಲ್ಲಿನ ಜನ ಇರಾನಲ್ಲಿ ಆಗಿರ್ತಕ್ಕಂತಹ ಅವಮಾನ ತಡ್ಕೊಳಕ್ಕಾಗಲ್ಲ ಅಮೇರಿಕಾಗೆ. ಮೊನ್ನೆ ಇನ್ನೊಂದು ಹುಚ್ಚಾಟ ಶುರುವಾಯಿತು. ಏಪ್ರಿಲ್ 12ನೇ ತಾರೀಕು ಅವ್ರದ್ದು ಸೋಷಿಯಲ್ ಮೀಡಿಯಾ ಏನಿದೆ, ಟ್ರೂತ್ ಸೋಷಿಯಲ್ಲು, ಅದರಲ್ಲಿ ಯೇಸು ಕ್ರಿಸ್ತನ ವೇಷ ಹಾಕ್ಕೊಂಡು ಪುಣ್ಯಾತ್ಮ ಯಾವುದೋ ಒಬ್ಬ ರೋಗಿಗೆ ಹೀಲ್ ಮಾಡೋ ಥರ ಫುಲ್ಲು ಆ ಯೇಸು ಕ್ರಿಸ್ತನಲ್ಲಿ ಏನು ರೆಡ್ ರಿಬ್ಬನ್ ಬರ್ತದೆ, ಆ ರಿಬ್ಬನ್ಗಳ ಥರ ಹಾಕ್ಕೊಂಡು ಸೇಮ್ ಯೇಸು ಕ್ರಿಸ್ತನ ವೇಷ. ಒಂದು ರೋಗಿ ಅಸಹಾಯಕ ಒಬ್ಬ ಮಲಗಿದ್ದಾನೆ, ನಾನು ಹಣೆ ಮೇಲೆ ಕೈ ಇಟ್ಬಿಟ್ಟು ಯಾವ ರೀತಿ ಯೇಸು ಕ್ರಿಸ್ತವ್ರು ಇಡ್ತಾಯಿದ್ರು ಆ ರೀತಿ ಇಟ್ಬಿಟ್ಟು ಅವ್ನು ಹೀಲ್ ಮಾಡ್ತಾರೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಿಕ್ಚರು. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಅಮೇರಿಕದ ಫೈಟರ್ ಜೆಟ್ಗಳು, ಅಮೇರಿಕನ್ ಈಗಲ್ಸು, ತಾನೇ ಯೇಸು ಕ್ರಿಸ್ತ ಅಂತರ ಪೋಸ್ಟ್ ಕೊಟ್ಕೊಂಡು ಡೆಬಿಟ್ ಮಾಡ್ಕೊಂಡಿದ್ದು. ಯಾಕೆ ಇದನ್ನು ಮಾಡಿದ್ರು ಅಂತ ಹೇಳಿದ್ರೆ, ಏನು ಅಲ್ಲಿ ಪೋಪ್ ಮೇಲೆ ಬಿದ್ದಿದ್ದಾರೆ ನೋಡಿ. ಈ ಪೋಪ್ ಅಂತಕ್ಕಂಥದ್ದು ಏನು ಆ ಕ್ಯಾಥೋಲಿಕ್ ಕಮ್ಯುನಿಟಿ ಏನಿದೆ, ಆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಕಮ್ಯುನಿಟಿಯ ಸುಪ್ರೀಂ ಗುರು. ಆಮೇಲೆ ಅಮೇರಿಕಾದಲ್ಲೂ ಕೂಡ ಕ್ಯಾಥೋಲಿಕ್ಸ್ ವಿಪರೀತ ಜಾಸ್ತಿ ಇದ್ದಾರೆ. ಈ ಟ್ರಂಪ್ ಗೆಲ್ಲೋದಕ್ಕೆ ಕ್ಯಾಥೋಲಿಕ್ಸೇ ಭಾಳ ದೊಡ್ಡ ಕಾರಣರು. ಈ ಏನು ಪೋಪ್ ಏನಿದ್ದಾರೆ ಅವರು ಫಸ್ಟ್ ಅಮೇರಿಕನ್ ಬಾರ್ನ ವ್ಯಕ್ತಿ ಪೋಪ್ ಆಗಿರ್ತಕ್ಕಂಥದ್ದು. ಇವರು ಏನು ಅಮೇರಿಕದ ಕೆಲವು ನಿರ್ಧಾರಗಳಿದೆ, ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾಗಲಿ ಅಥವಾ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ದಾಗಲಿ ಅದನ್ನು ಕಣ್ಸಿದ್ರು. ಏಕೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ದು ಶಾಂತಿ ಸ್ಥಾಪನೆ ಆಗಬೇಕು, ಶಾಂತಿ ಇರಬೇಕು ಪ್ರಪಂಚದಲ್ಲಿ, ಈ ರೀತಿಯಾಗಿ ಆಕ್ರಮಣಗಳು ಮಾಡೋದು ಒಳ್ಳೆಯದಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅದಕ್ಕೆ ಈ ಮನುಷ್ಯನಿಗೆ ತಡ್ಕೊಳಕ್ಕಾಗಲಿಲ್ಲಪ್ಪ, ಆ ಪೋಪ್ ಮೇಲೆ ತಿರುಗಿ ಬಿದ್ದುಬಿಟ್ರು. ಎಂತೆಂಥ ಮಾತುಗಳು ನನಗೆ ಗೊತ್ತಾ ಪೋಪ್ ಬಗ್ಗೆ. ಈ ಪೋಪು ಸಾಫ್ಟ್ ಆನ್ ಕ್ರೈಮ್ ಅಂತ ಪದ ಯೂಸ್ ಮಾಡಿದ್ರು ಟ್ರಂಪು. ಏನು ಕ್ರೈಮ್ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನ ತೋರಿಸ್ತಾ ಇದ್ದಾರೆ ಪೋಪು. ಇವರ ಫಾರಿನ್ ಪಾಲಿಸಿ ಟೆರಿಬಲ್ಲು ಅಂಥೇಳಿ ವಾಮಾಗೋಚರವಾಗಿ ನಿಂದಿಸ್ಬಿಟ್ರು ಪೋಪ್ನ. ಪೋಪ್ ಕೂಡ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರು ಬಿಡಿ, ಬೇರೆ ಪ್ರಶ್ನೆ. ಈಗ ಆ ಪೋಪನ್ನು ಒಂಥರ ನಿಲ್ಲಿಸೋದಕ್ಕೋ ಅಥವಾ ಕೀಟ್ಲೆ ಮಾಡೋದಕ್ಕೋ ಏನೋ ತಾನು ಯೇಸು ಕ್ರಿಸ್ತನ ವೇಷ ಧರಿಸ್ಕೊಂಡು ಎನಲ್ಲಿ ಪೋಸ್ಟ್ ಮಾಡಿದ್ದು. ಅಮೇರಿಕದ ರಾಷ್ಟ್ರಾಧ್ಯಕ್ಷ ಆಗಿದ್ದರು, ಒಂದು ರೀತಿಯಲ್ಲಿ ಜಗತ್ತಿಗೆ ದೊಡ್ಡಣ್ಣ ಆಗಿರ್ತಕ್ಕಂಥ ವ್ಯಕ್ತಿ ಏನಾದರೂ ಹೇಳಿದ್ರೆ ಅಥವಾ ಏನಾದರೂ ಒಂದನ್ನು ಹಾಕಿದ್ರೆ ಅದನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ತಾಕತ್ತಿರಬೇಕು. ಆದರೆ ಈ ಹೇಳಿ ಮಾಡಿದ್ದೇನು ಗೊತ್ತಾ, ಯಾವಾಗ ಹಾಕ್ತಿದ್ದಾಗೇನೆ ಬ್ಯಾಕ್ಲಾಶ್ ಶುರುವಾಗೋಯ್ತು. ಅವರೇನೇ ಅವರ ಕೊಲೀಗ್ಗಳನ್ನೇ ಟ್ರಂಪ್ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದ್ರು. ಅವರ ಟ್ರೆಡಿಷನಲ್ ಅಲೈ ಏನು ಎವೆಂಜಲಿಕಲ್ ಕಮ್ಯುನಿಟಿ ಇದೆಯಲ್ಲ, ಅದರೊಳಗಡೆ ಇರ್ತಕ್ಕಂಥ ಡೇವಿಡ್ ಬ್ರ್ಯಾಡಿ ನೇರವಾಗಿ ಅಟ್ಯಾಕ್ ಮಾಡಿದ್ರು ಟ್ರಂಪ್ನ. ಕ್ರಾಸಿಂಗ್ ಲೈನ್ ಅಂತ ಹೇಳಿದ್ರು, ಗೆರೆ ದಾಟೋಗ್ತಾ ಇದ್ದೀರಿ ಅಂತ ಹೇಳಿ. ಮತ್ತೆ ಅವರ ಪಕ್ಷದ ಕೆಲವರು ಇದನ್ನು ಧರ್ಮ ನಿಂದನೆ ಅಂದರು. ಅಮೇರಿಕದ ಜನಗಳು ಕೂಡ ದೊಡ್ಡ ಬ್ಯಾಕ್ಲಾಶ್ ಶುರುವಾಯಿತು. ಜಗತ್ತಲ್ಲೆಲ್ಲ ಇದ್ರ ಬಗ್ಗೆ ನಿಂದನೆ ಶುರುವಾಯಿತು. ಹೆದರುಕೊಂಡು ಪುಣ್ಯಾತ್ಮ 13ನೇ ತಾರೀಕು ಇದನ್ನು ಡಿಲೀಟ್ ಮಾಡಿಬಿಟ್ರು. ಪೋಸ್ಟನ್ನು ಡಿಲೀಟ್ ಮಾಡಿದ್ಮೇಲೆ ಸಂದೇಶ ಬೇರೆ ಕೊಟ್ಟಿದ್ದು, ಇಲ್ಲ ನಾನು ಅದನ್ನು ಒಬ್ಬ ಡಾಕ್ಟರ್ ಆಗಿ ಒಬ್ಬ ರೋಗಿಗೆ ವಾಸಿ ಮಾಡೋ ಥರ ಪಿಕ್ಚರ್ ಇದ್ದಿದ್ದದು, ಅದು ಏಸುದಲ್ಲ, ಅದು ಒಬ್ಬ ಡಾಕ್ಟರ್ದು ಅಂತೇಳಿ. ಅಲ್ರಿ, ಒಬ್ಬ ಡಾಕ್ಟರ್ ಆದರೆ ಏಸು ರೀತಿ ವೇಷ ಹಾಕ್ಕೊಂಡಿರ್ತಾರ? ಜಗತ್ತಲ್ಲಿ ಯಾವ್ದಾದ್ರು ಡಾಕ್ಟರ್ ನೋಡಿದ್ದಾರೆ ಏಸು ಥರ ವೇಷ ಹಾಕ್ಕೊಂಡು ಇವತ್ತು ಹಾಸ್ಪಿಟಲ್ಲಿ ಕೆಲಸ ಮಾಡೋದನ್ನು? ಯಾರು ಕಿವಿಗೆ ಹೂವು ಇಡ್ತೀರ್ರಿ? ಅವ್ರು ಹೇಳಿದ್ದು ನೋಡಬೇಕು. ಐ ಥಾಟ್ ಇಟ್ ವಾಸ್ ಮೀ ಆ್ಯಸ್ ಎ ಡಾಕ್ಟರ್ ಮೇಕಿಂಗ್ ಪೀಪಲ್ ಬೆಟರ್ ಅಂತೆ. ಏನು ಜನಗಳು ಗೂಬೆಗಳು ಹೇಳಿದ್ದೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ. ಮತ್ತು ಈ ಟ್ರಂಪ್ನ ಅವತಾರ ಇದೆ ಫಸ್ಟ್ ಅಲ್ಲ. ಈವನ್ 2019ರಲ್ಲಿ ಚೈನಾ ಟ್ರೇಡ್ ವಿಚಾರದಲ್ಲಿ ಈ ಟ್ರಂಪು ಆಕಾಶ ನೋಡ್ಬಿಟ್ಟು ಚೂಸನ್ ಒನ್ ಅಂತ ಹೇಳಿದರು.
ಅಂದರೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿ ನಾನು ಅಂತ ಹೇಳಿ ಅದನ್ನು ಇವನ್ ಅವರ ಏನು ಗುಲಾಮ ಭಕ್ತಿದ್ರಲ್ಲ ಅವರೆಲ್ಲರೂ ಇದೊಂಥರ ಡಿವೈನ್ ಮ್ಯಾಂಡೇಟು, ದೇವರಿಂದ ಬಂದಿರತಕ್ಕಂಥ ಒಂದು ಆದೇಶ, ಆ ಥರ ಅದನ್ನು ಪ್ರೊಜೆಕ್ಟ್ ಮಾಡಿದ್ರು. ಈವನ್ ಇದೇ ವರ್ಷದ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲೆಲ್ಲ ವಿಪರೀತ ಟಿ ಶರ್ಟ್ಗಳು ಮತ್ತು ಸೇಲ್ ಐಟಮ್ಸು ಬರ್ಲಿಕ್ಕೆ ಶುರು ಮಾಡಿಬಿಟ್ಟು ಅಮೆರಿಕದಲ್ಲಿ ಗಾಡ್ ಬ್ಲೆಸ್ USA ಅಂತ ಒಂದು ಟ್ಯಾಗ್ಲೈನ್ ಜೊತೆಗೆ. ಅದರಲ್ಲಿ ಈ ಪುಣ್ಯಾತ್ಮನ, ಈ ಟ್ರಂಪ್ನ ಒಬ್ಬ ದೊಡ್ಡ ಸೈಂಟ್ ಥರ, ಆ ಬೈಬಲ್ನ ದೇವಾಂಶ ಸಂಭೂತನ ಥರ ಈ ಥರ ಎಲ್ಲ ಡೆಪಿಕ್ಟ್ ಮಾಡಿ ಸೇಲ್ ಐಟಮ್ಗಳು ಬಂದಿದ್ದು. ಇದೆಲ್ಲ ಟ್ರಂಪ್ನ ಕುಮ್ಮಕ್ಕು ಇಲ್ದಂಗೆ ಆಗುತ್ತಾ ಅಲ್ಲಿ? ಅಂದರೆ ಈ ಮನುಷ್ಯನಿಗಾಗಲೇ ಅನ್ಸೋ ಶುರು ಮಾಡಿಬಿಟ್ಟಿದೆ, ನಾನು ಮನುಷ್ಯ ಅಲ್ಲ, ನಾನು ಆಗ್ಲೇನೇ ಯೇಸು ಕ್ರಿಸ್ತನ ಈಕ್ವಲ್ ಆಗಿಬಿಟ್ಟಿದ್ದೀನಿ ಅಥವಾ ಯೇಸು ಕ್ರಿಸ್ತನೇ ಆಗಿಬಿಟ್ಟಿದ್ದೀನಿ ಅಂತೇಳಿ ಅಧಿಕಾರದ ಅಮೃತ ತಲೆಗೆ ಹತ್ತುಬಿಟ್ರೆ ಯಾವ್ಯಾವ ರೀತಿ ಮನುಷ್ಯನನ್ನ, ಅದರಲ್ಲೂ ಈ ಅರೆ ಹುಚ್ಚಿರ್ತಾರಲ್ಲ ಅವ್ರಿಗೇನಾದರೂ ಈ ಅಧಿಕಾರ ಸಿಕ್ಬಿಟ್ರೆ ಪೂರ್ತಿ ಹುಚ್ಚಿಡ್ದುಬಿಡುತ್ತೆ ನೋಡಿ. ಆವಾಗ ಇವೆಲ್ಲ ಆಗೋದು. ಭಾರತದಲ್ಲೂ ಒಂದು ನಮೂನೆ ಕಾಯ್ತಾ ಇದೆ. ಭಾರತದ ಜನಗಳ ಅದೃಷ್ಟ ಏನು ಅಂತ ಹೇಳಿದ್ರೆ ಆ ನಮೂನೆಗೆ ಅಧಿಕಾರ ಕೊಡ್ತಾ ಇಲ್ಲ. ಜನಗಳಿಗೆ ಗೊತ್ತು, ಈ ಅರೆ ತಿಕ್ಲಿಗೆ ಅಧಿಕಾರ ಕೊಟ್ಬಿಟ್ರೆ ಫುಲ್ ತಿಕ್ಲಿ ಹಿಡಿದ್ಬಿಟ್ಟು ಅದು ಟ್ರಂಪ್ ಅವ್ರ ಅಪ್ಪ ಆಗ್ಬಿಡುತ್ತೆ ಅಂತೇಳಿ. ಹಾಗಾಗಿ ಅದನ್ನು ಎಲ್ಲಿ ಬಿಡಬೇಕು ಅಲ್ಲೇ ಇಟ್ಟವ್ರೆ. ಯಾಕೆಂದರೆ ಈ ಜಗತ್ತು ಒಬ್ಬ ಟ್ರಂಪ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ಇಬ್ಬಿಬ್ಬರಾಗ್ಬಿಟ್ರೆ ಎಲ್ಲಿ ತಡ್ಕೊಳುತ್ತೆ ಜಗತ್ತು. ನಮಸ್ಕಾರ.